ಪಾವಗಡದಲ್ಲಿ ಹೆಚ್ಚಾಗ್ತಿದೆ ಟ್ರಾಫಿಕ್ ಸಮಸ್ಯೆ. ಶನಿ ಮಹಾತ್ಮ ದೇವಾಲಯದ ರಸ್ತೆಯಲ್ಲೇ ಪಾರ್ಕಿಂಗ್. ತುಮಕೂರು ಜಿಲ್ಲೆ ಗಡಿಭಾಗ ಪಾವಗಡದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹಾಗೂ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ವಾಹನ ಸವಾರರು ಪ್ರತಿನಿತ್ಯ ಸಂಚರಿಸಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಪಾವಗಡದ ಪ್ರಮುಖ ಸರ್ಕಲ್ಗಳು ಹಾಗೂ ಶನಿ ಮಹಾತ್ಮ ದೇವಾಲಯದ ಬಳಿ ಟ್ರಾಫಿಕ್ ಹಾಗೂ ಪಾರ್ಕಿಂಗ್ ಸಮಸ್ಯೆ ತಾಂಡವವಾಡ್ತಾ ಇದೆ. ಪಟ್ಟಣದ ಸಾರ್ವಜನಿಕರು ಹಾಗೂ ಶನಿ ಮಹಾತ್ಮ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ವಾಹನ ಪಾರ್ಕಿಂಗ್ ಮಾಡಲು ಜಾಗವಿಲ್ಲದೆ ರಸ್ತೆಯಲ್ಲಿಯೇ ಪಾರ್ಕಿಂಗ್ ಮಾಡ್ತಾ ಇರೋದ್ರಿಂದ ಶನಿ ಮಹಾತ್ಮ ದೇವಾಲಯದ ಬಳಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಶನಿ ಮಹಾತ್ಮ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ವಾಹನಗಳನ್ನು ನಿಲ್ಲಿಸಲು ಜಾಗವಿಲ್ಲದೆ ರಸ್ತೆಯಲ್ಲಿಯೇ ಪಾರ್ಕಿಂಗ್ ಮಾಡುವಂತಾಗಿದೆ. ದೇವಾಲಯದ ಪ್ರಮುಖ ಸರ್ಕಲ್ನಲ್ಲಿ ಇರುವುದರಿಂದ ತುಂಬಾ ಟ್ರಾಫಿಕ್ ಆಗ್ತಾ ಇದೆ. ದೇವಾಲಯದ ಆಡಳಿತ ಮಂಡಳಿ ಆದಷ್ಟು ಬೇಗ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಟ್ರಾಫಿಕ್ ಸಮಸ್ಯೆ ತಗ್ಗಿಸೋ ಕೆಲಸ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದರು. ನಾವು ಕಾರು ಚಾಲಕರು ಇಲ್ಲಿ ಕಾರುಗಳು ಬಿಸಿಲಾಗಿರುತ್ತೆ ಅಂದ್ಬಿಟ್ಟು ಒಂದು ಶೆಡ್ ಕೇಳಿದ್ದಾರೆ. ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ದಾರೆ, MLA ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಬಾತ್ರೂಮ್ ಸಮೇತ ಹೊರಗಡೆ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಹೊರಗಡೆ ಇಲ್ಲ. ಹೆಂಗಸರು ಹೆಣ್ಮಕ್ಳು ರಾತ್ರಿಗೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಇಲ್ಲಿ ನಾವು ಪಾವಗಡದಲ್ಲಿ MLA ಅವರು MP ಅವರು ಈ ಕಡೆ ಗಮನ ಹರಿಸಬೇಕು. ನಾವು ಕಾರ್ ಸ್ಟ್ಯಾಂಡಲ್ಲಿ ಬಹಳ ವರ್ಷದಿಂದ ನಾವು ಇಲ್ಲೇ ಗಾಡಿಗಳು ನಿಲ್ಲಿಸ್ಕೊಳ್ತಾ ಇದ್ದೀವಿ. ನಮಗೆ ಇಲ್ಲಿ ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ. ಮುನ್ಸಿಪಾಲ್ಟಿ ಅವ್ರಿಗೆ ಒಂದು ಅರ್ಜಿ ಬೇರೆ ಕೊಟ್ಟಿದ್ದೀವಿ. ನಮ್ಮ MLA ಸಾಹೇಬ್ರಿಗೆ ಕೂಡ ನಾವು ಹೋಗಿ ತಿಳಿಸ್ಕೊಂಡು ಬಂದಿದ್ದೀವಿ. ಏನಿಲ್ಲ, ನಮಗೆ ಒಂದು ಶೆಡ್ ಹಾಕಿಕೊಡ್ಬೇಕು ಅಂತ, ಪರ್ಮನೆಂಟಾಗಿ ಒಂದು ಕಾರ್ ಸ್ಟ್ಯಾಂಡ್ ಅಂತ ತಿಳಿಸ್ತಾ ಇದ್ದೀನಿ. ತುಮಕೂರು ಜಿಲ್ಲೆಯ ಗಡಿಭಾಗ ಪಾವಗಡದಲ್ಲಿ ಪ್ರತಿನಿತ್ಯವೂ ಕೂಡ ಟ್ರಾಫಿಕ್ ಸಮಸ್ಯೆ ಹಾಗೂ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ನಾನಿದೀಗ ಪಾವಗಡದ ಇಂದಿರಾ ಗಾಂಧಿ ಸರ್ಕಲ್ ಅಂದರೆ ಶನಿ ಮಹಾತ್ಮ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಪಾವಗಡದ ಶನಿ ಮಹಾತ್ಮ ದೇವಸ್ಥಾನ ಅಂತಂದ್ರೆ ಐತಿಹಾಸಿಕ ದೇವಸ್ಥಾನ. ಆದರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗಾಗಲಿ ಇಲ್ಲಿನ ಸಾರ್ವಜನಿಕರಿಗಾಗಲಿ ಇಲ್ಲಿ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಇದರಿಂದ ಪ್ರತಿನಿತ್ಯವೂ ಕೂಡ ಇಲ್ಲಿ ವಾಹನ ಸವಾರರು ಹಾಗೂ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಸದ್ಯಕ್ಕೆ ಈ ಸರ್ಕಲ್ನಲ್ಲಿ ಯಾವುದೇ ರೀತಿಯ ಸಿಗ್ನಲ್ಗಳು ಕೂಡ ಅಳವಡಿಸಿಲ್ಲ ಮತ್ತು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡದೇ ಇರೋದ್ರಿಂದ ಇಲ್ಲಿ ಪ್ರತಿನಿತ್ಯವೂ ಕೂಡ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇರುವಂಥದ್ದು. ಬೇಕಾಬಿಟ್ಟಿ ವಾಹನವನ್ನ ಚಲಾವಣೆ ಮಾಡ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳೆಲ್ಲರೂ ಕೂಡ ರಸ್ತೆ ಬದಿಯಲ್ಲಿಯೇ ವಾಹನವನ್ನ ಪಾರ್ಕಿಂಗ್ ಮಾಡಿ ಹೋಗ್ತಾ ಇರೋದ್ರಿಂದ ಇಲ್ಲಿ ಪ್ರತಿನಿತ್ಯ ಸಂಚಾರ ಮಾಡೋರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಪ್ರತ್ಯೇಕವಾಗಿ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅಂತಾನೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರೋದ್ರಿಂದಲೇ ಇಷ್ಟೆಲ್ಲವೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಂದಿರಾ ಗಾಂಧಿ ವೃತ್ತ ಪಾವಗಡದಲ್ಲಿ ಯಾವುದೇ ರೀತಿಯ ಒಂದು ಸಿಗ್ನಲ್ ಇಲ್ಲ, ಏನೂ ಕೂಡ ಇಲ್ಲ. ಇಲ್ಲಿ ದೇವಸ್ಥಾನ ಇರೋದ್ರಿಂದ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಕೂಡ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಹೋಗ್ತಾರೆ. ಅದರಿಂದ ಇಲ್ಲಿ ಸರ್ಕಲ್ನಲ್ಲಿ ಒಂದು ವಾಹನ ತಿರುಗಿಸಿಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಸಂಚಾರ ನಿಯಂತ್ರಣ ಮಾಡುವಂತ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ಸಂಚಾರವನ್ನ ನಿಯಂತ್ರಣ ಮಾಡಿ ಅವರ ಸಂಚಾರಕ್ಕೆ ಅನುಗುಣವಾಗುವಂತೆ ಇಲ್ಲಿ ಯಾರು ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಪ್ರತ್ಯೇಕ ಜಾಗ ಇರದೇ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಪ್ರತಿನಿತ್ಯವೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸದ್ಯಕ್ಕೆ ಇಲ್ಲಿ ಏನೆಲ್ಲ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಂದಿರಾ ಗಾಂಧಿ ವೃತ್ತದಲ್ಲಿ ಹಾಗೂ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಎಷ್ಟು ದಿನಗಳಿಂದ ಈ ರೀತಿಯಾಗಿ ಸಮಸ್ಯೆ ಆಗುತ್ತಾ ಇದೆ, ಎಷ್ಟು ದಿನಗಳಿಂದಲೂ ಕೂಡ ಪಾರ್ಕಿಂಗ್ ಸಮಸ್ಯೆ ಇದೆ ಅನ್ನೋದನ್ನ ನಾನಿಲ್ಲಿ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಎಷ್ಟು ದಿವಸದಿಂದ ಇದೇ ರೀತಿ ತೊಂದರೆ ಆಗ್ತಾ ಇದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ? ಈಗ ದೇವಸ್ಥಾನ ಆಗಿನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ದೇವಸ್ಥಾನ ಇಲ್ಲಿ ಇರೋದ್ರಿಂದ, ಇದು ಸರ್ಕಲ್ ಹತ್ರ ಇರೋದ್ರಿಂದ, ಇದು ಒಂದೇ ರೋಡ್ ಇರೋದ್ರಿಂದ ಈ ಥರ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಟ್ ಏನಂದರೆ ದೇವಸ್ಥಾನಕ್ಕೆ ಕೋಟ್ಯಾನುಗಟ್ಟಲೆ ಲಾಭ ಇದೆ. ಬೇರೆ ಕಡೆ ಎಲ್ಲಾದರೂ ಒಂದು ಜಾಗ ತೊಗೊಂಡು ಪಾರ್ಕಿಂಗು ಈಗ ಭಕ್ತಾದಿಗಳಿಗೆ ಕಾರ್ ಬಿಡೋಕ್ಕೆ, ಬೈಕ್ಗಳು ಬಿಡೋಕ್ಕೆ ಏನೂ ತೊಂದರೆ ಆಗ್ದಂಗೆ ದೇವಸ್ಥಾನದಿಂದ ಮಾಡ್ಬೋದು, ವ್ಯವಸ್ಥೆ ಮಾಡ್ಬೋದು. ಕಾಲೇಜ್ ಇದೆ, ದೇವಸ್ಥಾನದ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತವ್ರೆ. ದೇವಸ್ಥಾನದ ಕಡೆಯಿಂದನೂ ಕಾಲೇಜ್ ಡೆವಲಪ್ಮೆಂಟ್ ಮಾಡವ್ರೆ, ಲಾಡ್ಜ್ ಮಾಡವ್ರೆ, ರೆಸ್ಟೋ ಮಾಡವ್ರೆ, ಎಲ್ಲ ಮಾಡವ್ರೆ. ಬಟ್ ಈಗ ನಾನು ದೇವಸ್ಥಾನದವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಬಂದ ಭಕ್ತಾದಿಗಳಿಗೆ ಪಾರ್ಕಿಂಗು ಮತ್ತು ಶೌಚಾಲಯ ಇದು ಮುಖ್ಯವಾದದ್ದು. ಯಾಕಂದರೆ ಶನಿವಾರ ಎಲ್ಲ ಸುಮಾರು ಸಾವಿರಾರು ಜನ ಬಂದು ಹೋಗ್ತಾ ಇರುತ್ತೆ. ಹಾಗಾಗಿ
ಈಗ ಶೌಚಾಲಯ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ದೇವಸ್ಥಾನದ ಕಡೆಯಿಂದ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಜೊತೆಗೆ ಇನ್ನು ಇನ್ಸ್ಪೆಕ್ಟರ್ ಅವರು ಹೊಸದಾಗಿ ಬಂದಿದ್ದಾರೆ. ಈ ಟ್ರಾಫಿಕ್ ರೂಲ್ಸ್ ಸ್ವಲ್ಪ ಎಲ್ಲಂದ್ರಲ್ಲೇ ಗಾಡಿಗಳು ನಿಲ್ಲಿಸೋದು, ಎಲ್ಲಂದ್ರೆ ಅಡ್ಡ ಹಾಕೋದು, ಆ ಥರ ಮಾಡ್ತಾ ಇರ್ತಾರೆ. ಈ ಟ್ರಾಫಿಕ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ, ಸಾರ್ವಜನಿಕರು. ನಾನು ಮಾಜಿ ಪುರಸಭಾ ಸದಸ್ಯ. ಸರ್, ನೋಡೋದಲ್ಲ, ಇದಿಷ್ಟು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರತಿದಿನವೂ ಕೂಡ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರೋದ್ರಿಂದ ಇಲ್ಲಿ ಪಾರ್ಕಿಂಗ್ ಸಮಸ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಟ್ರಾಫಿಕ್ ಸಮಸ್ಯೆಯು ಕೂಡ ತುಂಬ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಪಾವಗಡ.